ಬೇರೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು, ಕ್ಲಿಯರ್ ಮಾಡ್ತೀನಿ. ತರಗತಿಗೆ ಬರದೇ ಇರೋರೆಲ್ಲ ಪ್ರಶ್ನೆ ಕೇಳಿದರೆ ನಾನು ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ರೆಗ್ಯುಲರಾಗಿ ನನ್ನ ತರಗತಿಗೆ ಯಾರು ಬರ್ತಾರಲ್ವ ಅವ್ರಿಗೆ ಪ್ರಶ್ನೆಗಳೇ ಇರೋದಿಲ್ಲ. ಯಾಕಂದರೆ ಅವರೆಲ್ಲ ಪ್ರಶ್ನೆಗಳಿಗೆ ಅವ್ರವ್ರ ತರಗತಿಯಲ್ಲಿ ಅವ್ರಿಗೆ ಉತ್ತರ ಸಿಕ್ಕಿರುತ್ತೆ. ಈಗ ಸುಮ್ಮನೆ ಈಗ ಇಂಥ ಕಾರ್ಯಕ್ರಮಗಳಲ್ಲಿ ಅಥವಾ ಹಿಂಗೆ ಹೊರಗಡೆ ಹೋದಾಗ, ಮೀಟ್ ಆದಾಗ, ಹೊಸದಾಗಿ ಪರಿಚಯ ಆದಾಗ ಅವ್ರಿಗೆ ನೂರಾರು ಪ್ರಶ್ನೆಗಳಿರುತ್ತೆ. ನನಗೆ ಈ ನೋವಿದೆ, ಏನು ಮಾಡಬೇಕು, ಇದಕ್ಕೇನಾದರೂ ಒಂದು ಹೇಳಿ, ಎಸ್ಪೆಷಲಾಗಿ ಹೊಟ್ಟೆ ಸಣ್ಣ ಆಗಬೇಕು, ಎಕ್ಸಸೈಸಸ್ ಹೇಳಿ, ನಿದ್ದೆ ಬರಲ್ಲ, ಏನು ಮಾಡಬೇಕು, ಈ ಥರದ್ದೆಲ್ಲ ಕೇಳ್ತಾರೆ. ಸೊ ಅಥವಾ ಇವಾಗೆಲ್ಲ ಯಾವುದು ಈ ಪೀರಿಯಡ್ಸ್ ರಿಲೇಟೆಡ್ಡು ಹೆಣ್ಮಕ್ಳದು. ಸೊ ಅದಕ್ಕೆ ನಾನು ಅಲ್ಲಿ ಯಾರನ್ನೂ ಅಷ್ಟು ಎಂಟರ್ಟೈನ್ ಮಾಡೋಕ್ಕೆ ಹೋಗಲ್ಲ ತರಗತಿಗೆ ಬರೋವರೆಗೂ. ಮತ್ತು ನಿಮಗೂ ಗೊತ್ತಿದೆ, ಬಿಗಿನಿಂಗಲ್ಲೇ ಏನೂ ಹೇಳೋಕ್ಕೆ ಹೋಗಲ್ಲ, ಸುಮ್ಮನೆ ಬ್ಲೈಂಡಾಗಿ ತರಗತಿಗಳು ಹೋಗ್ತಾ ಇರುತ್ತೆ. ಜಸ್ಟ್ ನೀವು ಅಷ್ಟೇ ಬ್ಲೈಂಡಾಗಿ ಬರ್ತಾ ಇರಬೇಕು, ಹೋಗ್ತಾ 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 ಹೋಗ್ತಾ. ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಹೋಗುತ್ತೆ. ಈಗ ನಾನು ಹೇಳ್ತಾ ಇರೋದು, ಯಾರು ರೆಗ್ಯುಲರ್ ತರಗತಿಗೆ ಬರ್ತಾ ಇದ್ದೀರಿ ಅವ್ರು ಮಾತ್ರ ಏನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳಿ, ಅಥವಾ ಇಲ್ಲಿ ಇದು ಮಾಡಿ, ಝೂಮ್ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ನಾನು ಅದು ಓದ್ಕೊಂಡು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸರಿನಾ? ಥ್ಯಾಂಕ್ ಯು. ಏನೂ ಇಲ್ಲ ಅಂದರೆ ನಾನು ಮೀಟಿಂಗ್ ಎಂಡ್ ಮಾಡ್ತೀನಿ, ಆಚೆ ಹೋಗೋದಿದೆ. ಭಕ್ತಿ ಯೋಗ ಇಲ್ವಾ ಇವತ್ತು? ಮಾರ್ನಿಂಗ್ ಆಯಿತು ಮ್ಯಾಮ್, ಭಕ್ತಿ ಯೋಗ 9 to 10. ಇವತ್ತು ಸಂಜೆ ಆಚೆ ಹೋಗ್ತಾ ಇದ್ದೀನಿ, ಅದಕ್ಕೆ ಅದು ಮಾರ್ನಿಂಗ್ ಮಾಡಿದ್ವಿ. ಬೇರೆ ಸರಿ, ಬಾಯ್. ಯೋಗ ಕಲಿಬೇಕು, ಏನು ಮಾಡಬೇಕು? ಅದನ್ನೇ ನಾನು ಕೇಳ್ತಾ ಇರೋದು. ಯೋಗ ಕಲಿಬೇಕು ಅಂತಂದರೆ ಬರಬೇಕು ತರಗತಿಗೆ ಅಲ್ವಾ? ಯೋಗ ಅನ್ನೋದು ಕೂಡ ಒಂದು ವಿದ್ಯೆ ಅಲ್ವಾ? ವಿದ್ಯೆ ಕಲಿಬೇಕು. ಸುಮ್ಮನೆ ಯಾವುದೋ ಒಂದು 2 ಎಕ್ಸಸೈಸ್ ಅಂದ್ರೆ ಆಗಲ್ಲ. ಅದು ಇಡೀ ಎಂಟೈರ್ ಪಾರ್ಟ್ಸ್ ಆಫ್ ದ ಬಾಡಿ, ದೇಹದ ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಸಂಚಾರ ಆಗೋ ರೀತಿಯಲ್ಲಿ. ಶಕ್ತಿ ಸಂಚಾರ ಅಂದರೆ ಒಂದು ಬ್ಲಡ್ ಸರ್ಕ್ಯುಲೇಷನ್ನು, ಇನ್ನೊಂದು ಆಕ್ಸಿಜನ್. ಓಕೆ, ಇವೆರಡರ ಫ್ಲೋ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಅದನ್ನೇ ಹೇಳಿದ್ದು. ರಕ್ತ ಏನಾಗಿರುತ್ತೆ, ಮಂದಗತಿಯಲ್ಲಿ ಹರಿಯುವಾಗ ಅದೇ ನಮ್ಮಲ್ಲಿ ಲೇಸಿನೆಸ್ ಇರುತ್ತೆ. ಸೊ ನೀವು ಒಳ್ಳೆ ಬ್ರೀತ್ ಮುಖಾಂತರ ಪ್ರಾರಂಭ ಮಾಡಿ, ಫಿಸಿಕಲ್ ವ್ಯಾಯಾಮಗಳನ್ನು ಮಾಡಿ ಮತ್ತೆ ಯೋಗ ಮಾಡೋಕ್ಕೆ ಹೋದಾಗ ಬಹಳ ಸಪೋರ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಂದಗತಿಯಲ್ಲಿ ಹರಿತಾ ಇರುತ್ತಲ್ಲ ರಕ್ತ, ಅದು ಲೀನ್ ಆಗುತ್ತೆ, ಅಂದರೆ ತೆಳುವಾಗುತ್ತೆ, ಅಂದರೆ ರಕ್ತ ಸಂಚಾರ ಏನಾಗುತ್ತೆ, ಸ್ಪೀಡ್ ಆಗುತ್ತೆ. ಸೊ ಆಗ ನಮ್ಮಲ್ಲಿ ಒಂದು ಆ್ಯಕ್ಟಿವ್ನೆಸ್, ಚುರುಕುತನ ಅನ್ನೋದು ಇಂಪ್ರೂವ್ ಆಗುತ್ತೆ. ಓಕೆ, ರೈಟ್. ನೀರಿ ನಂದಿಲ್ಲಿ ವಿಡಿಯೋ ಹಾಕ್ಕೊಂಡಿದ್ದೆ, ನಾನು ಆವಾಗಲೇ ರೆಕಾರ್ಡ್ ಮಾಡ್ಕೋಬೇಕಾಗಿದ್ದು. ಇದು ಎಂಡ್ ಮಾಡ್ತೀನಿ, 1 ನಿಮಿಷ.